ಎಲ್ಲರಿಗೂ ನಮಸ್ಕಾರ. ಹೃದಯ ತುಂಬಿದ ಸ್ವಾಗತ. ಮನೆ ಎಂದ್ರೇ ಚಂದ, ಮನೆಯಂಗಳ ಇನ್ನೂ ಆನಂದ. ಮನೇಲಿ ಕೂತು ಮಾತಾಡೋದೇ ಒಂದು ಚಂದ, ಮನೆಯಂಗಳದಲ್ಲಿ ಕೂತು ಮಾತಾಡೋದು ಪರಮಾನಂದ. ಬಂಧುಗಳೇ, ಮನಸ್ಸಿನ ಅಂಗಳದ ನೆನಪಿನ ಬುತ್ತಿಯ ಹಲವಾರು ವಿಚಾರಗಳನ್ನು ತೆರೆದಿಡುವಂಥ ಒಂದು ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರತಿ ತಿಂಗಳದ ಅಂಗಳದ ಕಾರ್ಯಕ್ರಮ ಮನೆಯಂಗಳದಲ್ಲಿ ಮಾತುಕತೆ. ಈ ಅಂಗಳದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ತಿಂಗಳ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರೋರೇ ಒಂದು ಸ್ಪೆಷಲ್ ಆಗಿರ್ತಾರೆ ಯಾವಾಗಲೂ ಕೂಡ. ಬಿಕಾಸ್ ಅವರು ನಡೆದು ಬಂದ ದಾರಿ ಮತ್ತು ಬೇರೆಲ್ಲರಿಗೂ ಅವರು ಪ್ರೇರಕ ಮತ್ತು ಮಾರ್ಗದರ್ಶಕರಾಗಿ ಕೆಲಸ ಮಾಡೋ ರೀತಿ ಯಾವಾಗಲೂ ಕೂಡ ಸ್ಮರಣೀಯ ಮತ್ತು ಅದನ್ನು ಅನುಸರಿಸಬೇಕಾದಂಥ ರೀತಿ ಯಾವಾಗಲೂ ಕೂಡ ಪ್ರೇರಕ ಶಕ್ತಿ ಆಗಿರುತ್ತೆ. ಇವತ್ತಿನ ತಿಂಗಳ ಅಂಗಳದ ಅತಿಥಿಯಾಗಿ ನಮ್ಮ ಜೊತೆ ವಿಶ್ರಾಂತ ಕುಲಪತಿಗಳು, ಸಾಹಿತಿ ಹಾಗೂ ಶಿಕ್ಷಣ ತಜ್ಞೆ ಪ್ರೊಫೆಸರ್ ಪದ್ಮಾ ಶೇಖರ್ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ನಮ್ಮೆಲ್ಲರ ಹೃದಯ ತುಂಬಿದ ಪ್ರೀತಿಯ ಸ್ವಾಗತ ಅವರಿಗೆ. ಯಾರವರು ಅನ್ನುವ ಪ್ರಶ್ನೆಗೆ ಉತ್ತರ ವೇದಿಕೆಯ ಮಧ್ಯಭಾಗದಲ್ಲಿ ಬರ್ತಾ ಇದೆ. ಒಂದು ಕಿರುಚಿತ್ರದ ಪ್ರದರ್ಶನ ನಿಮ್ಮ ಮುಂದೆ. ಜೈನ ಸಾಹಿತ್ಯದ ಅಧ್ಯಾಯ ಬಲು ದೊಡ್ಡದು. ಕನ್ನಡದ ರತ್ನತ್ರಯರಾದ ಆದಿಕವಿ ಪಂಪ, ರನ್ನ, ಪೊನ್ನ ಅವರ ಸಾಹಿತ್ಯದ ಕೊಡುಗೆ ಅಪಾರವಾದದ್ದು. ಪ್ರತಿ ಕಾವ್ಯವೂ ರಸಪೂರ್ಣ. ಹಸ್ತಪ್ರತಿಗಳಲ್ಲಿ ಅಡಗಿರುವ ಈ ಜೈನ ಸಾಹಿತ್ಯದ ಜ್ಞಾನ ಪ್ರಸಾರಕ್ಕೆ ಬದುಕನ್ನು ಸಮರ್ಪಿಸಿಕೊಂಡ ವಿದ್ವಾಂಸರು ಕನ್ನಡದ ಹಿರಿಮೆ. ಅಂತಹ ಮೇರು ವಿದ್ವಾಂಸರ ಸಾಲಿನ ಮೇರು ಪ್ರತಿಭೆ, ಕವಯತ್ರಿ, ಲೇಖಕಿ, ಸಂಶೋಧಕಿ, ಪ್ರಾಧ್ಯಾಪಕಿ, ವಿಮರ್ಶಕಿ, ನಾಟಕಗಾರ್ತಿ ಹಾಗೂ ಮಹಿಳಾ ಪರ ಹೋರಾಟಗಾರ್ತಿ ಪ್ರೊಫೆಸರ್ ಪದ್ಮಾ ಶೇಖರ್ ಅಲ್ಲದೆ ನಾಡಿನ ಹೆಮ್ಮೆಯ ವಿಶ್ರಾಂತ ಕುಲಪತಿಗಳು ಹೌದು. ಬನ್ನಿ ಅವರ ಜೀವನ ಸಾಧನೆಯನ್ನ ಮೆಲುಕು ಹಾಕೋಣ. ಕೊಡಗು ಜಿಲ್ಲೆಯ ಪದ್ಮಾ ಶೇಖರ್ 1957 ಡಿಸೆಂಬರ್ 11 ಹುಟ್ಟಿದರು. ಕೃಷಿಕ ಕುಟುಂಬದ ಕುಡಿಗೆ ಅಕ್ಷರವೇ ಬೆಳಕು. ಬಾಲ್ಯದಿಂದಲೂ ಓದಿನಾಸೆ. ಕೊಡಗಿನ ಹೆಬ್ಬಾಲೆಯಲ್ಲಿ SSLC, ಮೈಸೂರಿನ ಸರ್ಕಾರಿ ಮಹಾರಾಣಿ ಕಾಲೇಜಿನಲ್ಲಿ PUC ಶಿಕ್ಷಣ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿ, ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ, ವಿಶ್ವವಿದ್ಯಾನಿಲಯಕ್ಕೆ 9ನೇ ರ್ಯಾಂಕ್ ಪಡೆದ ಮಹಾನ್ ಪ್ರತಿಭೆ. ಜೈನ ಸಾಹಿತ್ಯದ ಕುರಿತು PhDಗೆ ಚಿನ್ನದ ಪದಕದ ಗರಿ. ಜೈನಾಲಜಿ ಮತ್ತು ಶಾಸನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ, ಎರಡರಲ್ಲೂ ಪ್ರಥಮ ರ್ಯಾಂಕ್ ಹೆಗ್ಗಳಿಕೆ ಇವರದು. ಮೈಸೂರು ವಿಶ್ವವಿದ್ಯಾಲಯದ ಜೈನಶಾಸ್ತ್ರ ಮತ್ತು ಪ್ರಾಕೃತ ವಿಭಾಗದ ಅಧ್ಯಾಪಕಿಯಾಗಿ ವೃತ್ತಿ ಬದುಕಿಗೆ ಮುನ್ನಡಿಯನ್ನು ಬರೆದರು. 41 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿದ ಡಾಕ್ಟರ್ ಪದ್ಮಾ ಶೇಖರ್ ಅವರು ನೂರಾರು ವಿದ್ಯಾರ್ಥಿಗಳನ್ನು ರೂಪಿಸಿದ ಗುರು. ಇನ್ನು ಕೇವಲ ಅಧ್ಯಯನ, ಅಧ್ಯಾಪನ ಮಾತ್ರವಲ್ಲದೆ ನಿರಂತರ ಸಾಹಿತ್ಯ ಕೃಷಿಯ ಗರಿಮೆ ಇವರಿಗಿದೆ. ವಿಮರ್ಶೆ, ಸಂಶೋಧನೆ, ಕಾವ್ಯ, ಜೀವನ ಚರಿತ್ರೆ ಸೇರಿದಂತೆ ಬಹು ಸಾಹಿತ್ಯಕ ಪ್ರಕಾರಗಳಲ್ಲಿ 24ಕ್ಕೂ ಹೆಚ್ಚು ಕೃತಿಗಳ ರಚನೆ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 70ಕ್ಕೂ ಹೆಚ್ಚು, ವಚನ ಸಾಹಿತ್ಯದಲ್ಲಿ 25ಕ್ಕೂ ಅಧಿಕ ಲೇಖನಗಳ ರಚನೆ, 60ಕ್ಕೂ ಹೆಚ್ಚಿನ ಕೃತಿಗಳ ವಿಮರ್ಶೆ, ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ವಿಚಾರಪೂರ್ಣ ಲೇಖನಗಳು ಪ್ರಕಟವಾಗಿವೆ. ತತ್ವದೀಪ ನಿಯತಕಾಲಿಕೆಯ ಸಂಪಾದಕಿಯಾಗಿಯೂ ಸೇವೆ ಸಲ್ಲಿಸಿದ ಕೀರ್ತಿ ಇವರಿಗಿದೆ. ಮೇಲುಕೋಟೆಯ ಸಂಸ್ಕೃತ ಸಂಶೋಧನಾ ಸಂಸತ್ತಿನೊಂದಿಗೆ ಒಳ್ಳೆಯ ಸಂಪರ್ಕ ಹೊಂದಿದ್ದ ಪ್ರೊಫೆಸರ್ ಪದ್ಮಾ ಶೇಖರ್ ಅವರು ಅದೆಷ್ಟೋ ಕಾರ್ಯಾಗಾರಗಳನ್ನು ಆಯೋಜಿಸಿದ್ದಾರೆ. 6,000ಕ್ಕೂ ಅಧಿಕ ಪ್ರಾಚೀನ ತಾಳೆಗರಿಗಳ ಡಿಜಿಟಲೀಕರಣ ಕನ್ನಡದ ಮಟ್ಟಿಗೆ ಅಚ್ಚಳಿಯದ ದಾಖಲೆಗೆ ಸಾಕ್ಷಿಯಾಗಿದ್ದಾರೆ. ಜೈನ ಸಾಹಿತ್ಯದಷ್ಟೇ ಕನ್ನಡ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಕ್ಕೂ ಮಹತ್ವದ ಕೊಡುಗೆಯನ್ನು ನೀಡಿದ ಪದ್ಮಾ ಶೇಖರ್ 30 ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನ ಮಾಡಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬೋಧನೆ, ಸಾಹಿತ್ಯ ರಚನೆ ಮಾತ್ರವಲ್ಲದೆ ಆಡಳಿತದಲ್ಲೂ ವಿಶಿಷ್ಟ ಸಾಧನೆ ಇವರದು. ಮೈಸೂರು ವಿಶ್ವವಿದ್ಯಾಲಯದ ಜೈನಶಾಸ್ತ್ರ ವಿಭಾಗ ಮುಖ್ಯಸ್ಥರು ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸ್ಮರಣೀಯ ಕಾರ್ಯ
ಕಾಯಕಲ್ಪ, ಮಹಿಳಾ ಪರ ಹೋರಾಟ, ಉಪನ್ಯಾಸ, ಜನಜಾಗೃತಿಯಲ್ಲಿ ಸದಾ ಮುಂದು. ಪ್ರಶಸ್ತಿ ಸನ್ಮಾನಗಳ ವಿಚಾರಕ್ಕೆ ಬಂದರೆ ಸಾಲು ಸಾಲು ಪ್ರಶಸ್ತಿಗಳು, ಸನ್ಮಾನಗಳು ಇವರ ಮುಡಿಗೇರಿವೆ. ಓದೇ ತಮ್ಮ ಬದುಕಿನ ಮೂಲ ಧಾತು, ಆತ್ಮಸಂತೋಷದ ಸೆಲೆ ಎನ್ನುವ ಪ್ರೊಫೆಸರ್ ಪದ್ಮಾಶೇಖರ್ ಅವರ ಅಗಣಿತ ಸಾಧನೆಗೆ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಚಾವುಂಡರಾಯ ಪ್ರಶಸ್ತಿ, ಶ್ರೀ ಚೌಡಯ್ಯ ಸಾಹಿತ್ಯ ಪ್ರಶಸ್ತಿ, ಆದರ್ಶ ಮಹಿಳಾ ರಾಷ್ಟ್ರೀಯ ಪುರಸ್ಕಾರ ಸೇರಿ 10 ಗೌರವಗಳು ಇವರಿಗೆ ಲಭಿಸಿವೆ. ಇಂದಿಗೂ ಅಧ್ಯಯನದಲ್ಲಿ ತನ್ಮಯರಾಗಿರುವ ಪದ್ಮಾಶೇಖರ್ ಅಕ್ಷರ ಲೋಕ ಕಂಡ ದೈತ್ಯ ಪ್ರತಿಭೆ ಎಂದರೆ ತಪ್ಪಾಗಲಾರದು. ಇವರು ಅದೆಷ್ಟೋ ಸಾಧಕಿಯರಿಗೆ ಸದಾ ಸ್ಫೂರ್ತಿ. ಕನ್ನಡ ಸಾರಸ್ವತ ಲೋಕದಲ್ಲಿ ಜೈನ ಶಿಕ್ಷಣ ತಜ್ಞೆ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ ಇವತ್ತಿನ ಅತಿಥಿ ಪ್ರೊಫೆಸರ್ ಪದ್ಮಾಶೇಖರ್. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಅವರೊಟ್ಟಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿಯವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಮಾತುಕತೆಯನ್ನು ಮಾಡೋದಕ್ಕೂ ಮುಂಚೆ ಸಮಾರಂಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಪದ್ಮಾಶೇಖರ್ ಅವರ ಜೊತೆ ಮಾತಾಡೋದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಾ. ಕಾರ್ಯಕ್ರಮದ ಮೊದಲ ಮಾತು, ಸ್ವಾಗತ, ಪ್ರಸ್ತಾವನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿ ಅವರಿಂದ. ನಮಸ್ಕಾರ. ಮನೆಯಂಗಳದಲ್ಲಿ ಮಾತುಕತೆಯ 229ನೆಯ ಸಂಚಿಕೆ ಇದು. ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮ ಆರಂಭ ಆದಾಗಿನಿಂದ ಬಹುತೇಕ ಜೆಂಡರ್ ಜಸ್ಟಿಸ್ ಅಂತ ಏನು ಹೇಳ್ತಾರೆ ಹಾಗೆ ಮಹಿಳೆಯರು ಪುರುಷರು ಸಮಾನ ಸಂಖ್ಯೆಯಲ್ಲಿ ಭಾಗವಹಿಸುವ ಹಾಗೆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದೇವೆ. ಅದರ ಜೊತೆಗೆ ನಾಡಿನ ಖ್ಯಾತ ವಿದ್ವಾಂಸರು, ರಂಗಕರ್ಮಿಗಳು, ಥಿಯೇಟರ್ ಆರ್ಟಿಸ್ಟ್, ರಂಗ ಕಲಾವಿದರು ಅವರುಗಳನ್ನೆಲ್ಲರನ್ನೂ ಕರೆದು ಆಹ್ವಾನಿಸಿ ಮಾತುಕತೆಗೊಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕೆಲಸ ಮೊದಲಿಂದ ನಡ್ಕೊಂಡು ಬಂದಿರುವಂಥದ್ದು. ಇವತ್ತು ನಮ್ಮ ಮಧ್ಯೆ ಇರುವಂಥ ಡಾಕ್ಟರ್ ಪದ್ಮಾಶೇಖರ್ ಅವರು ನನ್ನ ಹಿರಿಯ ಸ್ನೇಹಿತೆ, ಆತ್ಮೀಯತೆ ಮೈಸೂರಲ್ಲಿ ಇದ್ದದ್ರಿಂದ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಎಲ್ಲರ ಹಾಗೆ ಎಲ್ಲ ಸಾಹಿತಿಗಳಿಗೂ ಇರುವಂಥ ಒಂದು ಆತ್ಮೀಯ ಬಾಂಧವ್ಯ ನನ್ನ ಮತ್ತು ಅವ್ರ ನಡುವೆ ಇರುವಂಥದ್ದು. ಅವರ ಸಾಧನೆ ಬಹಳ ದೊಡ್ಡದು. ಈಗಾಗಲೇ ನಾವೆಲ್ಲರೂ ಅವರ ಪರಿಚಯ ಏನಿದೆ, ಕಿರು ಪರಿಚಯವನ್ನು ನೋಡಿದ್ವಿ. ಅಗಾಧವಾದಂಥ ಸಾಧನೆಯನ್ನು ಮಾಡಿದವರು ಮತ್ತು ಅವರ ಬದುಕಿನ ಪಯಣ ಏನಿದೆ ಅದು ಕೂಡ ಬಹಳ ಸವಾಲುಗಳ ಮಧ್ಯೆ ನಡ್ಕೊಂಡು ಬಂದಿರುವಂಥದ್ದು. ಇವತ್ತು ಅವರ ಮಾತುಗಳಿಗೆ ಕಿವಿಯಾಗುವಂಥ ಒಂದು ಕೆಲಸ ನಾವೆಲ್ಲರೂ ಮಾಡ್ತಾಯಿದ್ವಿ. ಆ ಮಾತಿನ ನಂತರ ಪ್ರಶ್ನೋತ್ತರದ ಸಂದರ್ಭದಲ್ಲಿ, ಮಾತುಕತೆಯ ಸಂದರ್ಭದಲ್ಲಿ ಇನ್ನಷ್ಟು ವಿವರಗಳು ಅವ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋದಕ್ಕೆ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅವರನ್ನು ಸ್ವಾಗತಿಸುವಂಥದ್ದು ನನಗೆ ಸಂತೋಷದ ವಿಷಯ. ಅವರ ವ್ಯಕ್ತಿತ್ವ ಹೇಗೆ ಅಂದರೆ ನೇರ ಮತ್ತು ದಿಟ್ಟ. ಅವರು ಯಾವಾಗಲೂ ಕೂಡ ಏನನ್ನೇ ಹೇಳಿದ್ರು, ಅವರ ನಿಲುವೇ ಹಾಗೆ, ಏನನ್ನಾದರೂ ನೇರವಾಗಿ ಹೇಳುವಂಥ ಸ್ವಭಾವ. ಅವರು ಒಂದು ರೀತಿ ನನಗೆ ಏನು ಈ ವಜ್ರ ಬಂಗಾರ ಅನ್ನುವಂಥ ಪದಗಳ ಬಗ್ಗೆ ಸ್ವಲ್ಪ ನನಗೆ ಅಷ್ಟು ಇದಿಲ್ಲ. ಆದರೆ ಸಾಮಾನ್ಯವಾಗಿ ನಾವು ಶಬ್ದಗಳನ್ನು ಬಳಸುವಾಗಿದ್ರೆ ನಮ್ಮ ನಡುವೆ ವಜ್ರ ಇದ್ದ ಹಾಗೆ. ಆ ವಜ್ರದ ಹೊಳಪು, ವಜ್ರದ ಮೊನಚು ಅವರಲ್ಲಿ, ಅವರ ನಿಲುವಿನಲ್ಲಿ, ಅವರ ನಡೆನುಡಿಯಲ್ಲಿ ಸಾಮಾನ್ಯವಾಗಿ ಕಾಣಿಸುವಂಥದ್ದು. ನೇರವಾಗಿ ಹಿಂದೆ ಯಾವುದೋ ಒಬ್ಬರು ಕವಿಯ ಬಗ್ಗೆ ಅವರೊಂದು ಮಾತು ಹೇಳ್ತಾಯಿದ್ರು. ಅವರ ಕವಿತೆನ ಹೇಗೆ ಅಂತಂದರೆ, ವಸಂತ ಕಾಲದಲ್ಲಿ ತಂಗಾಳಿ ಬೀಸಿ ಮಾಮರ ಚಿಗುರಿ ಕೋಗಿಲೆ ಹಾಡಿದರೆ ಕಾವ್ಯ ಮುಗೀತು ಅಂತ. ಅಂದರೆ ಆ ಮಟ್ಟಿಗೆ ವೈಚಾರಿಕತೆ ಹೇಗೆ ಕಾವ್ಯದಲ್ಲಿ ಇರಬೇಕು ಅನ್ನುವಂಥ ಮಾತುಗಳನ್ನು ಅವರು ನೇರವಾಗಿ ಹೇಳ್ತಾರೆ. ಯಾವುದಕ್ಕೂ ಕೂಡ ದಯಾದಾಕ್ಷಿಣ್ಯ ಇಲ್ಲದೆ ಅಂತಂದರೆ ಹೇಳಬೇಕು ಅನ್ನೋದು ನೇರವಾಗಿ ಹೇಳುವಂಥ ಸ್ವಭಾವ. ನಾವು ಕವಿವಾಣಿ ಯಾವಾಗಲೂ ಹೇಳ್ತೀವಿ, ಮಾತಿನ ಬಗ್ಗೆ ಹೇಳುವಾಗ ಮುಂಜಾವಿನಲ್ಲಿ ಹಸಿರು ಹುಲ್ಲು ಮಕಮನಿನಲ್ಲಿ ಪಾರಿಜಾತವು ಹೂವು ಸುರಿಸಿದಂತೆ ಅಂತ ಮಾತು ಕೇಳ್ತೀವಿ. ಶಿವರುದ್ರಪ್ಪ ಅವರ ಕವಿತೆಯ ಸಾಲುಗಳು. ಮುಟ್ಟಿದರೆ ಮಾಸತಿಯ ಮಂಜುಹನಿ ಮುತ್ತಿನಲ್ಲಿ ಸೃಷ್ಟಿ ಸೌಹಾರ್ದತೆಯ ಬಿಂಬಿಪಂತೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಅಂತ ಕೇಳಿದ್ವಿ. ಇಲ್ಲವೇ ಇಲ್ಲ, ಮೇಡಮ್ ಏನಿದ್ರು ಕೂಡ ನೇರವಾಗಿ ಹೇಳೋರು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಏನು ರಿಸರ್ವೇಷನ್ ಅಂತ ಏನಂತೀವಿ ಅದು ಏನನ್ನೂ ಕೊಡಲಾರ್ದೆ ನೇರವಾಗಿ ಹೇಳುವಂಥ ಸ್ವಭಾವನ ರೂಢಿಸ್ಕೊಂಡು ಬಂದವರು. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದವರು, ಸಾಕಷ್ಟು ಕೊಡುಗೆಯನ್ನು ನೀಡಿದವರು. ಹಾಗೆ ಆಡಳಿತಕಾರ್ತಿಯಾಗಿ ಕೂಡ ದೊಡ್ಡ ಸಾಧನೆಯನ್ನು ಮಾಡಿದವರು. ಕುಲಪತಿಗಳಾಗಿ ಒಂದು ವಿಶ್ವವಿದ್ಯಾಲಯ ನಡೆಸ್ಕೊಂಡು ಹೋಗುವಂಥದ್ದು ಸುಲಭದ ಕೆಲಸ ಅಲ್ಲ. ಮಹಿಳೆಯರು ಕಡಿಮೆ ಸಂಖ್ಯೆಯಲ್ಲಿ ಆಡಳಿತಗಾರರು ಇರುವಂಥದ್ದು. ಆದ್ದರಿಂದ ಸಾಹಿತ್ಯ ರಚನೆ, ಸಾಮಾಜಿಕವಾಗಿ ಒಳಗೊಳ್ಳುವಂಥ ಕೆಲಸ ಏನಿದೆ, ಅದರ ಜೊತೆಗೆ ಆಡಳಿತ, ಅದನ್ನು ಯಶಸ್ವಿಯಾಗಿ
ನಡೆಸ್ಕೊಟ್ಟಂಥ ಕೀರ್ತಿ. ಅದರಲ್ಲಿ ಹೊಸತನವನ್ನು ತಂದಂಥದ್ದು ಕೂಡ ತುಂಬ ಗಮನಾರ್ಹ. ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಈಗಷ್ಟೇ ಮಾತಾಡುವಾಗ ಅದು ಪ್ರಸ್ತಾಪ ಬಂತು. ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸುವಂಥ ಒಂದು ಕ್ರಮ ತಗೊಳ್ಳುವಂಥ ಒಂದು ಗುಣ ಏನಿದೆಲ್ಲ ಅದು ಅವ್ರ ಕಡೆಯಿಂದ ಆಗಿರುವಂಥದ್ದು. ಹಾಗೆ ಬಹಳ ಮಹತ್ವದ ಕೆಲಸಗಳನ್ನು ತನಗೆ ಸರಿ ಅನಿಸಿದ್ದನ್ನು ನೇರವಾಗಿ ನಿರ್ದಾಕ್ಷಿಣ್ಯವಾಗಿ ಮಾಡಿದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಇವತ್ತು ನಮ್ಮ ನಡುವೆ ಪ್ರೊಫೆಸರ್ ಪದ್ಮಾಶೇಖರ್ ಅವರು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ಅವರು ಮಾತನಾಡ್ತಾರೆ ಎಲ್ಲರ ಜೊತೆಗೆ. ಅದರ ನಂತರ ಮತ್ತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗ ವಿವರಗಳನ್ನು ನೀಡ್ತಾ ಹೋಗ್ತಾ ಇದ್ದ ಹಾಗೆ ಇನ್ನಷ್ಟು ವಿವರಗಳು ಅನಾವರಣಗೊಳ್ತಾ ಹೋಗ್ತಾ ಅವ್ರಿಗೆ ಏನನ್ನು ಕೇಳಬೇಕು ಅಂತ ಅನಿಸುತ್ತೋ ಅದನ್ನು ನಮ್ಮ ಎಲ್ಲ ಶ್ರೋತೃಗಳು ಕೂಡ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಇಟ್ಕೊಳ್ಬೋದು. ಅದ್ರ ಜೊತೆಗೆ ಅವ್ರ ಹೆಚ್ಚು ವಿವರಗಳು ಸಿಗ್ತಾ ಹೋಗ್ತವೆ. ಅವ್ರ ಕಡೆಯಿಂದಲೇ ಕೇಳ್ಬೋದು ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕೂಡ. ಆದರೆ ನಮಗೆ ಅವರನ್ನು ಆಹ್ವಾನಿಸಿದ ನಂತರ ಗೊತ್ತಾಯ್ತು ಅವ್ರಿಗೆ ಸ್ವಲ್ಪ ಆರೋಗ್ಯದ ಗಂಟಲು ಸಮಸ್ಯೆ ಇದೆ, ಅವರಿಗೆ ಶೀತ ಆಗಿದೆ ಅಂತ ಹೇಳಿದ್ರು. ಬಟ್ ಹಾಗಿದ್ದಾಗಲೂ ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಇನ್ನು ಸ್ವಲ್ಪ ಹೊತ್ತಿನ ನಂತರ ಈ ನನ್ನ ಸ್ವಾಗತ ಮುಗಿದ ನಂತರ ಮತ್ತೆ ಅವರ ಮಾತುಗಳು ಆರಂಭ ಆಗ್ತವೆ. ಎಲ್ಲರೂ ಕೂಡ ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ಸ್ವಾಗತ ಬಯಸ್ತೀನಿ. ಡಾಕ್ಟರ್ ಪದ್ಮಾಶೇಖರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ. ಹಾಗೆ ಇವತ್ತು ಆಗಮಿಸಿರುವ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅತಿಥಿಗಳನ್ನು ಮತ್ತು ಎಲ್ಲರನ್ನು ಕೂಡ ಬರಮಾಡಿಕೊಂಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿ ಅವರಿಗೆ ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮೇಡಮ್, ಸ್ವಾಗತ, ಸುಸ್ವಾಗತ ನಿಮಗೆ. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರು ಶ್ರೀಮತಿ ಬನಶಂಕರಿ ವಿ ಅಂಗಡಿ, ನಿಮಗೂ ಕೂಡ ನಮ್ಮೆಲ್ಲರ ಹೃದಯ ತುಂಬಿದ ಪ್ರೀತಿಯ ಸ್ವಾಗತ. ಇನ್ನೀಗ ಎಂದಿನಂತೆ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಗೌರವ ಸಮರ್ಪಣೆ ಮಾಡುವ ಸಮಯ. ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿಯವರು ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಪದ್ಮಾಶೇಖರ್ ಅವರಿಗೆ ಈ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ಸ್ವೀಕರಿಸಬೇಕು. ಪ್ರೊಫೆಸರ್ ಪದ್ಮಾಶೇಖರ್. ಬರಲಿ, ಜೋರು ಚಪ್ಪಾಳೆ, ಶುಭ ಹಾರೈಕೆಯನ್ನು ನಾವು ಕೂಡ ಸಲ್ಲಿಸೋಣ. ಪ್ರೊಫೆಸರ್ ಪದ್ಮಾಶೇಖರ್ ನಮ್ಮ ಜೊತೆ. ಇವತ್ತಿನ ಈ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ನನ್ನ ಸೌಭಾಗ್ಯ ಒಂದು 10 ನಿಮಿಷ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ತು. ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಮೌನ, ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಲವಲವಿಕೆಯ ಮಾತುಗಾರಿಕೆ. ದೊಡ್ಡವ್ರು ಹೇಳಿದ ಮಾತು ನೆನಪಾಯಿತು. ಮಾತು ಮಲ್ಲಿಗೆ, ಮೌನ ಸಂಪಿಗೆ, ಈ ಸೊಗಸು ಅರಿತವರ ಬಾಳು ಸೇವಂತಿಗೆ. ಆ ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಸಾಲಿನಲ್ಲಿ ಪ್ರೊಫೆಸರ್ ಪದ್ಮಾಶೇಖರ್ ಅವ್ರನ್ನ ಆ ಕ್ಷಣ ನಾನು ಗ್ರಹಿಸಬಲ್ಲೆ ಅಂತ ಅಂದ್ಕೊಂಡೆ. ಈಗ ಅವ್ರ ಮಾತು ಕೇಳೋಕ್ಕೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಒಂದು 40-50 ನಿಮಿಷ ಅವರ ಮಾತುಕತೆ. ಅದಾದಮೇಲೆ ಒಂದು ಅರ್ಧ ತಾಸು ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಅಡ್ರೆಸ್ ಮಾಡ್ತಾರೆ. ಇದೀಗ ಪ್ರೊಫೆಸರ್ ಪದ್ಮಾಶೇಖರ್ ಮನೆಯಂಗಳದ ಮಾತುಕತೆಯಲ್ಲಿ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಈ ಶುಭ ಸಂಜೆಯಲ್ಲಿ ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಮೊದಲು ನಾನು ಧರಣಿದೇವಿ ಮಾಲ್ಗತ್ತಿಯವರಿಗೆ ನಿರ್ದೇಶಕರು ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು 4-5 ವರ್ಷ ಇಲ್ಲಿದ್ದೆ. ಈಗಾಗಲೇ ನೀವು ತೋರಿಸ್ದಂಗೆ ಕಳೆದ 40 ವರ್ಷಗಳಿಂದಲೂ ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂಥವಳು. ಆದ್ರೂ ಇಂಥದ್ದು ಬರೋದಕ್ಕೊಂದು ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಬದುಕಿನಲ್ಲಿ ಹಾಗೆ ಆಕಸ್ಮಿಕಗಳು, ಯೋಗ ಇವೆಲ್ಲವೂ ಕೂಡ ಸಹಜವಾಗಿ ಇರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಬಹುಶಃ ಇದನ್ನು ಧರಣಿದೇವಿಯವರು ಸಾಧಕರಾಗಿ ನಿಮ್ಮನ್ನು ಕರೆಸಿದ್ದೀವಿ ಅಂತ ಹೇಳಬಹುದಾದರೂ ಖಂಡಿತ ಆ ಎತ್ತರದ ಸಾಧಕಿ ನಾನಲ್ಲ. ಬದುಕು ನನ್ನನ್ನು ಕಾಲದ ಜೊತೆ ನಾನು ಹೆಂಗೆ ನಡ್ಕೊಂಡು ಹೋದೆ ಅನ್ನೋದೇ ನನ್ನ ವಿಚಾರ. ಹಾಗಾಗಿ ಸಾಧಕಿ ಆಗಿ ಇಲ್ಲಿ ಬರೋದಕ್ಕಿಂತ ಧರಣಿದೇವಿ ಮಾಲಗತ್ತಿಯವರ ಪ್ರೀತಿ ವಿಶ್ವಾಸ ನನ್ನ ಜೊತೆಗೆ ಇದೆ ಅಂತ ಹೇಳಿ ನಂಬಿಕೊಂಡು ಇಲ್ಲಿ ನಿಮ್ಮೆದುರು ನಿಂತಿದ್ದೇನೆ ನಾನು. ಜೊತೆಗೆ ಹರೀಶ್ ಅವರು ಟಿ ವಿನಲ್ಲಿ ಮಾತ್ರ ನೋಡ್ತಾ ಇದ್ದೆ.
ಈಗ ಮುಖತಃ ನೋಡುವಂತಹ ಅವಕಾಶ ಸಿಕ್ತು. ನೋಡ್ರಿ ಹೆಂಗೆ ಆಕಸ್ಮಿಕಗಳು ಹೆಂಗೆ ಘಟಿಸುತ್ತವೆ ಅಂತ. ನನಗಿಂತ ವಯೋಮಾನದಲ್ಲಿ ಚಿಕ್ಕವರಾಗಿದ್ದಿರಬಹುದು, ಆದರೆ ನೋಡುವ ಕುತೂಹಲ, ಕೇಳುವ ಕುತೂಹಲ ಇರ್ತದಲ್ಲ, ಇದು ಈ ಸಂದರ್ಭ ಒದಗಿಸ್ಕೊಟ್ಟಿದೆ ಅವರಿಗೆ, ಬನಶಂಕರಿಯವರಿಗೆ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕರಿಸಿ ಕೆಲವು ಮಾತುಗಳನ್ನು ಮುಂದೆ ಆಡ್ತೇನೆ. ನಾನು ಒಂಥರ ವಿಚಿತ್ರವಾದಂತಹ ಸ್ವಭಾವ. ಯಾವುದನ್ನು ತಲೆ ಮೇಲೆ, ಅಧಿಕಾರವನ್ನು ತಲೆ ಮೇಲೆ ಹೊತ್ಕೊಂಡು ಯಾವತ್ತೂ ನಡ್ಕೊಂಡು ಹೋದವಳು ಅಲ್ಲ. ನನ್ನ ಪಾಡು ನನಗಿರಲಿ, ನನ್ನ ಹಾಡು ನನಗಿರಲಿ ಅಂದ್ಕೊಂಡು ಇದ್ದವಳು. ಹಾಗಾಗಿ ಇವತ್ತು ಏನು ಆಗಿದ್ದೀನಿ, ನೀವು ಕರೆಸಿದ್ದೀರಲ್ಲ, ಇದು ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ಆದದ್ದಲ್ಲ. ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡಿದ್ದು, ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ತನ್ನ ಅಸ್ತಿತ್ವದ ದಾಖಲೆಯನ್ನು ಮಾಡಬೇಕು ಅನ್ನುವಂಥದ್ದು, ಸಾಂದರ್ಭಿಕ ಅಗತ್ಯಗಳನ್ನು ಪೂರೈಸಬೇಕು ಅನ್ನುವಂಥ ಈ ದೃಷ್ಟಿಕೋನ ನನ್ನಲ್ಲಿ ಸದಾ ಚಿಕ್ಕಂದಿನಿಂದಲೂ ಕೂಡ ಇತ್ತು. ಅದು ನನ್ನ ಜೊತೆಯಲ್ಲಿ ಬೆಳ್ಕೊಂಡು ಬಂದು ನಿಮ್ಮೆದುರು ನಿಲ್ಲಿಸಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಆರಂಭದಲ್ಲಿ ಇಲ್ಲಿ ತೋರಿಸ್ದಾಗೆ ನಾನು ಕೊಡಗಿನ ಹೆಣ್ಮಗಳು, ಭಾರಿ ಸಿರಿವಂತ ಕುಟುಂಬ ಏನಲ್ಲ. ಅಲ್ಲಿ ಕರೆಂಟೂ ಇಲ್ಲ, ನೀರೂ ಇಲ್ಲ, ಅತ್ಯಂತ ಕುಗ್ರಾಮ, ತುಂಬ ಕುಟುಂಬದಲ್ಲಿ ಹುಟ್ಕೊಂಡು ಬಂದಂತಹ ಹೆಣ್ಣು ಮಗಳು ಕುಲಪತಿಯಾಗಿ ನಿಂತಿದ್ದು ಇದೆಯಲ್ಲ ಒಂದು ಆತ್ಮಕತೆ, ಅದೇ ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಎಷ್ಟೋ ಸರಿ ನಮ್ಮ ಮನೇಲಿ ಹೇಳ್ತಾ ಇರ್ತೀನಿ, ನಾನು ಕುಲಪತಿ ಆದ್ನಲ್ಲ, ಅದು ಪ್ರಧಾನಮಂತ್ರಿ ಆದಂಗೆ ಕಣ್ರಿ ಅಂತ ಹೇಳಿ. ಯಾಕೆ ಅಂಥೇಳಿ ನೀವು ಕಲ್ಪಿಸ್ಕೊಳ್ಳಿಕ್ಕೂ ನನ್ನ ಮನೆಯ ವಾತಾವರಣವಾಗಲಿ, ನನ್ನ ಊರಾಗಲಿ, ಅಲ್ಲಿಯೇ ಇರುವಂಥ ಸೌಲಭ್ಯ ಆಗಲಿ, ಇವ್ಯಾವೂ ಕೂಡ ಹೀಗೆ ಬೆಳೀಲಿಕ್ಕೆ ಅವಕಾಶ ಕೊಡದೇ ಇರುವಂತಹ ವಿಚಾರ. ನಾವು ಓದಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಓದಂಗಿರಲಿಲ್ಲ. ನಮ್ಮೂರಲ್ಲಿ ಋತುವತಿ ಆಗೋಕ್ಕಿಂತ ಮೊದಲೇ ಮದುವೆ ಮಾಡಬೇಕು, ಇಲ್ಲರ ಗಂಡೇ ಸಿಗ್ತಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಾನು ಓದಿದ್ದು ಹೆಂಗೆ ಅಂತ ಹೇಳಿದ್ದಕ್ಕೆ ನಿಮ್ಗೆ ಕುತೂಹಲ ಹೇಳ್ತೀನಿ. ನನ್ನಂಗೆ ಈಗ ನಾನು ಇದೀನಲ್ಲ, ಭಯಂಕರ ಸುಂದರಿಯಾಗಿದ್ದೀನಿ ಅಂತ ತಿಳ್ಕೊಬೇಕು ನೀವು. ಹಾಗಾಗಿ ಈ ಇದು ಬಣ್ಣ ಹಾಕ್ತಾರಲ್ಲ, ಮೇಕಪ್ ಹಾಕ್ತಾರಲ್ಲ, ಅಷ್ಟು ಬೆಳಗಿದ್ದೀನಿ ಅಂತಲೂ ಕೂಡ ನೀವು ತಿಳ್ಕೊಬೇಕು, ಕಲ್ಪಿಸ್ಕೊಳ್ಳಿ. ನಂಗೆ ಹಂಗಿಲ್ಲ, ನೀವು ಕಲ್ಪಿಸ್ಕೋಬೇಕು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ನಾನು ಇದ್ದದ್ದು ಅಷ್ಟೂ ಕುಳ್ಳು, ಅಷ್ಟೂ ದಪ್ಪ, ಅಷ್ಟೂ ಕಪ್ಪು. ಎಲ್ಲರೂ ನನಗೆ ಕರಿಮಸಿ ಅಂತ ಕರೀತಾಯಿದ್ರು. ನನಗೆ ತುಂಬ ನೋವಾಗ್ತಾಯಿತ್ತು. ನಾನು ಯಾಕೆ ಹಿಂಗೆ ಕಪ್ಪು ಹುಟ್ಟಿದೆ? ನಮ್ಮ ಅಪ್ಪ ಅಮ್ಮ ಇಬ್ಬರು ಬೆಳದಿಂಗಳ ರೀತಿಯಲ್ಲಿ ಬೆಳಗಿದ್ದವರು, ನಾನು ಯಾಕೆ ಹಿಂಗೆ ಹುಟ್ಟಿದೆ? ಯಾಕೆ ಇವರೆಲ್ಲ ನನಗೆ ಅವಮಾನ ಮಾಡ್ತಾರೆ ಅಂಥೇಳಿ ಸಿಕ್ಕಾಬಟ್ಟೆ ನಾನು ಒಳಗಡೆ ಕೊರಗ್ತಾ ಇದ್ದೆ. ನಾನು ಬ್ರೀಫಾಗಿ ಹೇಳಿಬಿಡ್ತೀನಿ. ನಮ್ಮ ಅಣ್ಣ ಒಬ್ಬ ಮದುವೆಯಾದ ಮೈಸೂರು ಹುಡುಗಿನ, ನಮ್ಮ ದೊಡ್ಡಣ್ಣ. ಅವರು ತುಂಬ ದಂತದ ಮೈ ಬಣ್ಣದ ಹೆಣ್ಣು ಮಗಳು. ಅವ್ರ ಹತ್ರ ಪೌಡ್ರ್ ಇತ್ತು. ನಾನೇನು ತಿಳ್ಕೊಂಡು ಇವ್ರು ಪೌಡ್ರ್ ಹಾಕೋದ್ರಿಂದನೇ ಇವ್ರು ಹಿಂಗಾಗಿದ್ದಾರೆ ಅಂತ ತಿಳ್ಕೊಂಡು ಪೌಡ್ರನ್ನೆಲ್ಲವನ್ನೂ ಅವ್ರು ತಗೊಂಡು ಮುಖಕ್ಕೆ ಬಳಸ್ಕೊಂಡೆ ನಾನು, ಬೆಳಗಾಗ್ತೀನಿ ಅಂತ. ಆದರೆ ಚೆನ್ನಾಗಿ ಏಟು ತಿನ್ನಬೇಕಾಗಿ ಬಂತು, ಅದರಿಂದ ಆಗಲ್ಲ ಅಂತ ಆಮೇಲೆ ಆಯಿತು. ಅಂದರೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ನನ್ನಲ್ಲಿ ಸೃಷ್ಟಿಯಾದದ್ದು ನನ್ನ ಬಣ್ಣದ ಮೂಲಕ. ಅದೇ ಸಮಯಕ್ಕೆ ಒಂದು ನಿಮಿಷ ಕ್ಷಮಿಸಿ, ನನ್ನ ಬಣ್ಣ ನನ್ನಲ್ಲಿ ಕೀಳರಿಮೆಯನ್ನು ಹುಟ್ಟಾಕ್ತಲ್ಲ, ಅದರ ಜೊತೆಯಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಭವಿಷ್ಯ ನುಡಿಯೋನೊಬ್ಬ ಚೆನ್ನಾಗಿ ಭವಿಷ್ಯ ನುಡಿದಿದ್ದ. ನಮ್ಮಮ್ಮ ಒಂದು ಕಡೆ ಕರ್ಕೊಂಡು ಹೋದರು ನನ್ನನ್ನು. ಇದು ಏನು ನಿಮ್ಮ ಕೆಲಸದವ್ದ ಅಂತ ಕೇಳಿದ್ರು. ಇಲ್ಲ ನನ್ನ ಮಗಳು ಅಂದರು. ಅದಕ್ಕೆ ಈ ಹುಡುಗಿ ನೋಡ್ತಾ ಇದ್ದರೆ ಮದುವೆಯಾಗಿ 2 ವರ್ಷಕ್ಕೆ ಗಂಡನ ತಿನ್ಕೊಬಿಡ್ತಾಳೆ ಅಂತ ಹೇಳಿದ್ರು. ನಮ್ಮ ಅಮ್ಮನಿಗೆ ಚಿಂತೆ ಹತ್ಕೋತು. ಮೊದಲೇ ಬಣ್ಣ ಚಂದ, ನಮ್ಮ ಅಪ್ಪನ ಜೋಬೇನು ತೂಕ ಇರಲಿಲ್ಲ. ಅಂಥದ್ರಲ್ಲಿ ಇದು ಹೆಂಗಪ್ಪ ಮಾಡೋದು ಅಂಥೇಳಿ ಕೊನೆಗೆ ಏನಾದರೂ ಸರಿ ಒಂದು ಟೀಚರ್ ಪೋಸ್ಟ್ಗಾದ್ರೆ SSLC ಮಾಡಿಸ್ಬೇಕು ಅಂತ ನಮ್ಮಮ್ಮ ತೀರ್ಮಾನ ಮಾಡಿದರು. ಹಾಗಾಗಿ ಮೊದಲು ನಾನು ಕೃತಜ್ಞತೆಯನ್ನು ಸಲ್ಲಿಸೋದು ನನ್ನ ಬಣ್ಣಕ್ಕೆ ಮತ್ತು ಆ ಭವಿಷ್ಯ ಹೇಳ್ದವನಿಗೆ. ಹಾಗಾಗಿ ಅಂತೂ SSLC ಪಾಸಾದೆ. ಅಲ್ಲಿ ಶ್ರೀನಿವಾಸ ಅಡಿಗರು ಅಂತ ಕನ್ನಡ ಮೇಷ್ಟ್ರಿದ್ರು. ನಾನು ತುಂಬ ಚೆನ್ನಾಗಿ ಕನ್ನಡವನ್ನು ಬರೀತಿದ್ದೆ. ಬೇರೆ ಭಾಷೆ ನನಗೆ ಅಷ್ಟು ಬರೋಲ್ಲ, ಕನ್ನಡ ತುಂಬ ಚೆನ್ನಾಗಿ ಬರೀತಿದ್ದೆ. ಆಗಲೇ ಪದ್ಯಗಳನ್ನ ಏನೇನೋ ಗೀಚ್ಕೋತಾ ಇದ್ದೆ ನಾನು.
SSLC ಇರಬೇಕಾದ್ರೆ ಮಲ್ಲಿಗೆಯ ಕಾಂಪಿಟೇಷನಲ್ಲಿ ಕೂರಲಗು ಅಂತ ಹೇಳಿ ನಾನು ಕಥೆಯನ್ನು ಸಹ ಬರೆದು ಬಹುಮಾನವನ್ನು ತಗೊಂಡಿದ್ದೆ. ಅದು ಯಾಕೆ ಕೊಟ್ಟರೋ ಏನೋ ನನಗಂತೂ ಗೊತ್ತಿಲ್ಲ. ಅಂತೂ ಬಹುಮಾನ ಬಂದಿದ್ದಂತೂ ವಿದ್ಯಾರ್ಥಿಗಳಲ್ಲಿ ನಿಜ. ಆಮೇಲಿಂದ ನಾನು PUC ಆಯಿತು, ಮಹಾರಾಣೀಸ್ ಕಾಲೇಜಿಗೆ ಬಂದೆ. PUC ಆಯಿತು. BAನಲ್ಲಿ ಇದೆಯಲ್ಲ, BAನಲ್ಲಿ ಇನ್ನೊಂದು ಥರ ಅನುಭವ ನನಗೆ. ಹಾಸ್ಟೆಲ್ಗೆ ಸೇರಿಸ್ಬಿಟ್ರು. ಹಾಸ್ಟೆಲ್ನಲ್ಲಿ ಎಲ್ಲ ಶಿವಮೊಗ್ಗದವರು, ಚಿಕ್ಕಮಂಗ್ಳೂರವರು, ಕೊಡಗಿನವರು ಹುಡುಗಿರು. ಅವರೆಲ್ಲ ತುಂಬ ಸಿರಿವಂತ ಹುಡುಗಿರು. ಕಾರ್ನಲ್ಲೇ ಬಂದು ಕರ್ಕೊಂಡು ಹೋಗೋರು, ಮಾಡೋರು. ನಂದೇನೂ ಇಲ್ಲ. ಯಾವುದೋ ಒಂದು ಮೂಲೆ ಹಾಸ್ಟೆಲ್ನಲ್ಲಿ ಒಂದು 4-5 ಜನ ಈ SC ST ಇವ್ರನ್ನೆಲ್ಲ ತುರುಕ್ತಾರಲ್ಲ, ಅಂಥ ಜಾಗಕ್ಕೆ ನನ್ನನ್ನು ತುರುಕಿದ್ರು. ನನಗೇನು ಬೇಜಾರಿರಲಿಲ್ಲ, ಯಾಕೆಂದರೆ ಸ್ವಲ್ಪ ವಾಚಾಳಿ ನಾನು. ಅವ್ರ ಜೊತೆ ಮಾತಾಡ್ಕೊಂಡು ಖುಷಿಯಾಗೇ ಇದ್ದೆ ನಾನು. ಆದರೆ ಅವ್ರು ನನ್ನನ್ನು ನೋಡಿದ ರೀತಿ ಯಾರೂ ಫ್ರೆಂಡ್ ಮಾಡ್ಕೊಳ್ಳಲ್ಲ, ಹುಡುಗಿಯರೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಕಾಲೇಜ್ ಹಾಸ್ಟೆಲ್ ದಾಟಿ ಮಹಾರಾಣೀಸ್ ಕಾಲೇಜಿಗೆ ಬರಬೇಕಾದ್ರೆ ಬರೀ ಹುಡುಗರು ಓಡಾಡ್ತಿದ್ವಲ್ಲ, ಹುಡುಗರು ನನ್ನ ಕಡೆ ನೋಡ್ತಾ ಇರಲಿಲ್ಲ. ಎಂಥ ಬೇಜಾರಾಗೋಯ್ತು ಅಂತೇಳಿ ನನಗೆ ತುಂಬ ಬೇಜಾರಾಗೋಯ್ತು. ಹುಡುಗಿಯರು ಮಾತಾಡ್ತಲ್ಲ, ಹುಡುಗರು ತಿರುಗು ಸಹ ನೋಡಲ್ಲ. ಇದೇನಪ್ಪ ಹಿಂಗಾಗೋಯ್ತಲ್ಲ, ಇಷ್ಟೊಂದು ಅವಮಾನ ಆಗೋಯ್ತಲ್ಲ ಅಂತ ಹೇಳಿ ತಲೆಯೆಲ್ಲ ಕೆಡಿಸ್ಕೊಂಡು ಆಮೇಲೆ ಕ್ಲಾಸ್ಗೆ ಹೋಗೋ ಸಮಯದಲ್ಲಿ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಇವರೆಲ್ಲ ಓಡಾಡೋದು ಮೇಲ್ಮೇಲಕ್ಕೆ ಓಡಾಡ್ತಾರೆ, ತಲೆ ಒಳಗಡೆ ಇವರಿಗೆ ಮೆದುಳು ಕಡಿಮೆ ಅನ್ನೋದನ್ನು ಖಚಿತಪಡಿಸ್ಕೊಂಡು ಓದ್ದೆ. ಆವಾಗ ಟೆಸ್ಟ್ಗಳೆಲ್ಲ ಕೊಡೋರಲ್ಲ, ಎಲ್ಲ ಟೆಸ್ಟ್ನಲ್ಲೂ ನಾನೇ ಫಸ್ಟ್. ಯಾವ ಮಕ್ಕಳು ಗಂಟ್ಲು ಒಣಗಿಬಿಡ್ತದೆ, ಯಾವ ಹುಡುಗಿಯರು ನನ್ನ ಕಡೆ ತಿರುಗಿ ನೋಡ್ತಿರ್ಲಿಲ್ವೋ ಇವೆಲ್ಲ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ಭಾಳ ಹಾತೊರಿತಾ ಇದ್ರು. ಯಾಕೆಂದರೆ ಪೇಪರ್ಮೆಂಟ್ ಕೊಡ್ಸೋಕ್ಕೂ ನನ್ನ ಹತ್ರ ಕಾಸಿಲ್ಲ. ಎಲ್ಲರೂ ಹಾತೊರಿಯೋಕ್ಕೆ ಶುರು ಮಾಡಿದ್ರು. ಅದನ್ನು ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಂಡೆ ಅಂದರೆ ನನಗೆ ನಾನೇ ಜಂಬ ಪಟ್ಕೊಂಡು ತಿರುಗಾಡೋಕ್ಕೆ ಶುರು ಮಾಡಿದೆ ನಾನು. ಹೀಗೆ ಆಟ ಪಾಠ ಎಲ್ಲದರಲ್ಲೂ ಮುಂದೆ. ಆವಾಗ ನಾನು ಖೋಖೋ, ಥ್ರೋಬಾಲು, ಹೈ ಜಂಪು, ಲಾಂಗ್ ಜಂಪು, ಖೋಖೋ ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೆ ನಾನು. ಅಷ್ಟರ ಮಟ್ಟಿಗೆ ನಾನು ಆಟದಲ್ಲಿ ಮುಂದಿದ್ದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಇನ್ಫೀರಿಯಾರಿಟಿಯನ್ನು ಕಳ್ಕೊಂಡು ಎತ್ತರಿಗೆ ಬೆಳಿಬೇಕು ಅಂತ ಹೇಳಿದ್ರೆ ನನ್ನನ್ನೇ ನಾನು ಸಜ್ಜುಗೊಳಿಸಬೇಕಾದಂತಹ ಅನಿವಾರ್ಯತೆ ನನಗೆ ಇತ್ತು, ಅಗತ್ಯ ಇತ್ತು. ಅದನ್ನು ನಾನು ನೆರವೇರಿಸ್ಕೊಂಡೆ. ಆ ಓದಿನ ಗುಟ್ಟು ಮತ್ತು ಅದರ ಪರಿಣಾಮವನ್ನು ತಿಳ್ಕೊಂಡು ಆಮೇಲೆ ನಾನು ಹಿಂತಿರುಗಿ ನೋಡಿದ್ದೇ ಇಲ್ಲ. MAಗೆ ಬಂದೆ, ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರಿನಲ್ಲಿ. ಒಳ್ಳೆ ಅದ್ಭುತವಾದಂತಹ ವಾತಾವರಣ ಇತ್ತು, ತುಂಬ ಚೆನ್ನಾಗಿ ಓದಿದೆ. ನಾನು ಓದ್ತಾ ಇರಬೇಕಾದ್ರೆ ಹೈಸ್ಕೂಲ್ ಟೀಚರ್ ಪೋಸ್ಟ್ ಈಗೇನು ಕಾಸು ಕೊಡಬೇಕಾಗಿರಲಿಲ್ಲ, ಸಿಕ್ಕಿತ್ತು ನನಗೆ. ಆದರೆ ಹಮಾನಾಯಕರು ಬಿಡಲಿಲ್ಲ, ನೀವು ರ್ಯಾಂಕ್ ಬಂದಿದ್ದೀರಿ, ನೀವು ಇನ್ನೂ ಚೆನ್ನಾಗಿ ಓದಿ ಒಳ್ಳೆ ಪೋಸ್ಟೇ ಸಿಗುತ್ತೆ ಅಂತ ಹೇಳಿ ಹಮಾನಾಯಕರು ಅವಾಗ ನಿರ್ದೇಶಕರಾಗಿದ್ದರು. ಹಾಗಾಗಿ ಅಲ್ಲಿಂದ ಮತ್ತೆ PhDಯನ್ನು ಮಾಡಿದೆ. PhDನೂ ಕೂಡ ಅದು UGC ಫೆಲೋಶಿಪ್, ಆಲ್ ಓವರ್ ಇಂಡಿಯಾ 120 ಸೀಟುಗಳು ಮಾತ್ರ ಇರ್ತಿದ್ದು, ನೆನಪು ಮಾಡ್ಕೊಳ್ಳಿ ನೀವು. ಅಲ್ಲಿಗೆ 12 ಸೀಟುಗಳು ನಮ್ಮ ಯೂನಿವರ್ಸಿಟಿಗೆ ಬಂದಾಗ ಆ 12 ಮಂದಿಯಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರಬಯಸ್ತೇನೆ. PhDಗೆ ನನಗೆ ಗೈಡ್ ಆದವರು ವೆಂಕಟಾಚಲ ಶಾಸ್ತ್ರಿಯವರು. ಹಾಮಾನಾಯಕರನ್ನು ಗೈಡ್ ಮಾಡ್ಕೋಬೇಕು ಅಂತ ಭಯಂಕರ ಹಾತೊರಿತಾ ಇದ್ರು ಎಲ್ಲರೂ. ಹಾಮಾನಾಯಕರು ಗೈಡ್ಶಿಪ್ಗೆ ಸೈನ್ ಹಾಕಿಬಿಟ್ಟಿದ್ರು. ಬ್ಲೇಡ್ ತಗೊಂಡು ಚೆನ್ನಾಗಿ ಅಳಿಸ್ಬಿಟ್ಟು, ಆವಾಗ ವೈಟಿಂಗ್ ಹಾಕಬೇಕು ಅಂತಲೂ ಇಲ್ಲ, ಅಳಿಸ್ಬಿಟ್ಟು ಮೇಷ್ಟ್ರ ಹತ್ರ ತಗೊಂಡೋಗಿ ವೆಂಕಟಾಚಲ ಶಾಸ್ತ್ರಿಯವ್ರ ಹತ್ರ ಸಹಿ ಹಾಕಿಸ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಈ ಹಳಗನ್ನಡ ಇವೆಲ್ಲ ಇದಾವಲ್ಲ, ಇದ್ರ ಬಗ್ಗೆ ಶಾಸ್ತ್ರೀಯ ಭಾಷೆ, ಶಾಸ್ತ್ರೀಯ ಶಾಸ್ತ್ರಕೃತಿಗಳು ಅಂದರೆ ತುಂಬ ಹುಚ್ಚು, ಆ ಛಂದಸ್ಸು ತುಂಬ ಇಷ್ಟ. ಹಾಗಾಗಿ ಅವರನ್ನು ನಾನು ಗೈಡಾಗಿ ನಾನು ಪಡ್ಕೊಂಡೆ. ಅದರಲ್ಲಿ ಏನು ಬಂತು ಏನು ಅನ್ನುವಂಥದ್ದು ನೀವು ಗಮನಿಸಿದ್ದೀರ. ರಿಸರ್ಚಿಗೆ ಬಂದಾಗ ಮತ್ತೆ ನನ್ನ ಬದುಕು ಇನ್ನೊಂದು ಹೊರಳು ದಾರಿಯನ್ನು ಹಿಡಿತು. ಗಂಗೋತ್ರಿ ನಿಮಗೆ ಈಗ ತಿಳ್ಕೊಂಡಂಗಲ್ಲ, 100 ಜನ ಹುಡುಗಿಯರಿಗೆಲ್ಲ ಬಾಯ್ ಫ್ರೆಂಡ್ಸ್ ಇರ್ತಾಯಿದ್ರು. ನನಗೆ ಯಾರು ಬಾಯ್ ಫ್ರೆಂಡ್ಸ್ ಇರಲಿಲ್ಲ. ಆದರೆ ಆ 100 ಜನ ಬಾಯ್ ಫ್ರೆಂಡ್ಸನ್ನು ಮಾಡ್ಕೊಂಡು ಫ್ರೆಂಡ್ಸ್ ಓಡಾಡ್ತಿದ್ರಲ್ಲ, ಅದರಲ್ಲಿ ಸುಮಾರು 90 ಜನ ಅವರವ್ರನ್ನೇ ಮದುವೆಯಾಗಿದ್ದನ್ನು ನಾನು ಕಂಡಿದ್ದೇನೆ. 10 ಜನ ಮಾತ್ರ ಕಾರಣಾಂತರದಿಂದ ಹೀಗಿತ್ತು, ಏನೋ ಬಿಟ್ಟು ಹೋಗ್ತಿತ್ತು. ನನಗೆ ಯಾವತ್ತೂ ಕೂಡ ಮದುವೆಯ ಬಗ್ಗೆ ನಾನು ಕನಸನ್ನು ಕಂಡವಳೇ ಅಲ್ಲ, ಇಂಥವನೇ ಆಗಬೇಕು ಅಂಥೇಳಿ ನಿರ್ಧಾರ ಮಾಡಿದವಳೂ ಕೂಡ ಅಲ್ಲ.
ಆದರೆ ಬದುಕು ಕಟ್ಟುವ ಹುಡುಗ ಬೇಕು. ಯಾವತ್ತೂ ಕೂಡ ಜಾತಿ ಗೀತಿ ಅಂತೇಳಿ ನಾನು ಈಗಲೂ ಕೂಡ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವಳು ಅಲ್ಲ. ಆಗ ಕರೆದು ಕೆಲಸ ಕೊಡುವಂತಹ ಒಂದು ಸ್ಥಾನವನ್ನು ವಿದ್ಯೆಯಿಂದ ನಾನು ಗಳಿಸ್ಕೊಂಡಿದ್ದೆ. ಆದರೆ PhDಗೆ ಬಂದನಲ್ಲ, ಒಮ್ಮೆ ನಾನು PhDಗೆ ಸೇರಿಕೊಂಡಾಗ ನನಗೆ ಚೆನ್ನಾಗಿ ನೆನಪಿದೆ. ಜುಲೈ 17, 1977 SL ಭೈರಪ್ಪನವರ ತಬ್ಬಲಿಯು ನೀನಾದೆ ಮಗನೇ ಸಿನಿಮಾ ಬಂತು. ಸಿನಿಮಾಕ್ಕೆ ಟಿಕೆಟ್ಗೆ ಪರದಾಡ್ತಿದ್ದೆ ನಾನು. ಆಗ ಒಬ್ಬ ಹುಡುಗ ಬಂದುಬಿಟ್ಟಿದ್ದೇನೆ, ನನ್ನ ಹತ್ರ 2 ಟಿಕೆಟ್ ಇದೆ, ನೀವು ತಗೊಳ್ಳಿ ಅಂತ. ತಗೊಂಡೆ, ನಾನು ಇಸ್ಕೊಂಡೆ. ಆ ಹುಡುಗ ನನಗೆ ಸಂಕೋಚ ಇಲ್ಲ ಕಣ್ರಿ. ನನ್ನ ಪಕ್ಕ ಕೂತ್ಕೊಂಡಿದ್ದು, ಏನು ಹಿಂಗೆ ಕೂತ್ಕೋತಾರೆ, ನಾನೆಲ್ಲ ಕಾಫಿ ಗಿಫಿ ತಂದು ಕೊಟ್ಟವರು ಇಂಟರ್ವ್ಯೂ ಆಯ್ತಿತ್ತಲ್ಲ, ಅವಾಗ ತಂದು ಕೊಡ್ತಾರೆ, ಇಂಟರ್ವಲ್ನಲ್ಲಿ ತಂದು ಕೊಡ್ತಾರೆ ಅಂತ ನಾನು ಕೊಯ್ಕೊಂಡ್ರೆ ಈ ಅಪ್ಪ ಹಿಂಗೆ ಗುಬ್ಬಚ್ಚಿ ಗೂಡ್ನಂಗೆ ಕೂತ್ಕೊಂಡಿದ್ರು. ನಾನು ಇವನ ಹತ್ರ ಏನು ಮಾತು ಅಂಥೇಳಿ ಬಿಟ್ಟು ಹೊರಟೋದೆ. ಮರು ದಿವಸ ಅದನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಕಾದರೆ ಈ ಮನುಷ್ಯನೇ ಪತ್ತೇನೇ ಇಲ್ಲ. 10 ದಿವಸ ಆದ್ರೂ ಕೊನೆಗೆ ತಡೆಯೋಕ್ಕಾಗದೆ ನಾನು ಆಫೀಸ್ನಲ್ಲಿ ಕೇಳಿದೆ, ಏನು ರೀ ಆ ಸೋಮಶೇಖರ್ ಗೌಡ ಇದ್ರಲ್ಲ ಅವ್ರು ಎಲ್ರಿ ಪತ್ತೇನೇ ಇಲ್ಲ ಅಂತ. ಅವ್ರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಮೇಡಮ್ ಫೀಲ್ಡ್ ವರ್ಕಿಗೆ ಅಂತಂದರೆ. 10 ದಿವಸ ಆದಮೇಲೆ ಇವರು ಬಂದವರು ನೇರವಾಗಿ ನಿಮ್ಮ ಹತ್ರ ಮಾತಾಡೋದಿದೆ ಅಂದರು. ನಾನು ಹೇಳಿದೆ, ನನ್ನ ಹತ್ರ ಏನು ರೀ ಮಾತಾಡಿ, ಈಗಲೇ ಮಾತಾಡಿ ಅಂದೆ. ಇಲ್ಲ 5 ಗಂಟೆ ಮೇಲೆ ಮಾತಾಡ್ತೀನಿ ಅಂತ. ನನಗೆ ಅಷ್ಟು ಪುರ್ಸೊತ್ತಿಲ್ಲ, ಹೇಳೋದಾದರೆ ಈಗಲೇ ಹೇಳ್ರಿ, ನಾನು ಸ್ವಲ್ಪ ಹೊರಟು ನಾನು ಹೇಳ್ರಿ ಅದರ ಮುಚ್ಚುಮರೆ ಏನಿದೆ, ಇಲ್ಲ ನೀವು ನನಗೋಸ್ಕರ ಇವತ್ತು ಕಾಯಬೇಕು, 5 ಗಂಟೆಗೆ ನಿಮ್ಮ ಹತ್ರ ಭೇಟಿ ಆಗೋದಿದೆ ಅಂತ. ಭೇಟಿ ಆದರೂ ನೇರವಾಗಿ ಇನ್ನೇನೂ ಮಾತಾಡಲಿಲ್ಲ. ನಿಮ್ಮನ್ನು ಮದುವೆ ಆಗಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಅಂತ. ಅಯ್ಯೋ ಇದೊಳ್ಳೆ ಗ್ರಾಚಾರ ಇತ್ತಲ್ಲ. ನಾನು ಯಾರ್ಯಾರ ಒಂದು IAS IPS ಹಿಂಗೆ ಹುಡುಕೊಳ್ಳೋಣ ನಾನಿದ್ರೆ, ಇವ್ರು ರಿಸರ್ಚ್ ಸ್ಕಾಲರ್ಸ್ ಬಂದುಬಿಟ್ಟಿದ್ದೇನೆ ನಿನ್ನ ಮದುವೆ ಆಗ್ತೀನಿ ಅಂತ ಅಂದರೆ ಏನು ಮಾಡಲಿ. ನಾನು ಸಾಗ ಹಾಕೋಕ್ಕೆ ನೋಡಿದೆ, ಅದು ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿವಾಹ ಪೂರ್ವಭಾವಿಯಾಗಿ ಸಿದ್ಧ ಆಗಿಬಿಡ್ತದೆ. ಆದರೆ ಒಂದು ನನಗೆ ನಂಬಿಕೆ ಅಂತ ಹೇಳಿದ್ರೆ, ನನ್ನ ಫಿಲಾಸಫಿ, ನಾವು ಇಷ್ಟಪಟ್ಟವರಿಗಿಂತ ನಮ್ಮನ್ನು ಇಷ್ಟಪಡೋರನ್ನ ಮದುವೆ ಆದರೆ ನಮ್ಮ ಗುಣ ಅವಗುಣಗಳೆಲ್ಲವನ್ನೂ ಕೂಡ ಅವರು ಅರಗಿಸ್ಕೊಳ್ತಾರೆ, ಅಂದರೆ ಕ್ಷಮೆ ಇರ್ತದೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ನಾನು ಬೆಳೆದಿದ್ದು ಈ ಹೆಣ್ಮಕ್ಳಂಗೆ ಅಲ್ಲ. ಮರ್ಕೋತಿ ಆಟ ಕೇಳ್ತೀರಾ, ಚಿನ್ನಿ ದಾಂಡು ಕೇಳ್ತೀರಾ, ಗೋಲಿ ಕೇಳ್ತೀರಾ, ಇಸ್ಪೀಟ್ ಕೇಳ್ತೀರಾ, ಎಲ್ಲದರಲ್ಲೂ ಎಕ್ಸ್ಪರ್ಟ್ ನಾನು. ಹಾಗೆ ಬೆಳೆದಂಥವಳು ನಾನು ಮಾತುಕತೆ ಎಲ್ಲವೂ ಹಾಗೆ ಧರಣಿಯವ್ರು ಹೇಳಿದ್ರಲ್ಲ, ಹಾಗೆಯೇ ನೇರ ದಿಟ್ಟ ನಿರಂತರ ಅನ್ನಂಗೆ ನನ್ನ ಸ್ವಭಾವ. ಇದನ್ನು ಗಂಡಸರು ಆಗಲ್ಲ. ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ನೀವು ಗಂಡಸರು ತಯಾರಿರ್ತೀರಿ, ಆದರೆ ಮದುವೆ ಮಾಡ್ಕೊಳ್ಳೋಕ್ಕೆ ಮೆತ್ತಗಿನ ಹೆಣ್ಣೇ ಬೇಕು. ಯಾಕೆಂದ್ರೆ ಹೇಳ್ದಂಗೆ ಕೇಳಬೇಕಲ್ಲ, ನಂದದು ಅಲ್ವಲ್ಲ ಅಂಥೇಳಿ. ಹಾಗಾಗಿ ನಾನು ಮದುವೆ ಆದೆ. ಅವರು ಗೌಡ ಜನಾಂಗ, ನಾನು ಮೂಲತಃ ಬಲಿಜ ಜನಾಂಗದ ಹೆಣ್ಮಗಳು. ನೋಡ್ರಿ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದವರಿಗೆ ಎಂತೆಂಥ ಸಮಸ್ಯೆಗಳು ಬರ್ತದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ನಾನು ಮಕ್ಕಳಿಗೆ ಹೇಳ್ತಿದ್ದೆ ಪಾಠ ಮಾಡಬೇಕಾದ್ರೆ, ನೋಡ್ರಿ ನೀವು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗ್ತೀನಿ ಪ್ರೀತಿ ಮಾಡಿ ಅಂಥೇಳಿ ಮಾಡಬಾರ್ದು ಅಂತ ನಾನು ಹೇಳೋಲ್ಲ. ಪ್ರೀತಿ ಮಾಡಬೇಕಾದ್ರೆ ಬಹಳ ಧೈರ್ಯ ಇರಬೇಕು. ಅವನು ನಾಳೆ ಕಾಲಕ್ಕೆ ಕೈ ಕೊಟ್ಟು ಹೋದ್ರೂ ಕೂಡ ನನ್ನ ಬದುಕನ್ನು ನಾನು ಕಟ್ಟಿಕೊಳ್ಳಬಲ್ಲೆ ಅನ್ನುವಂಥ ವಿಲ್ ಪವರ್ ಇದ್ದರೆ ಮಾತ್ರ ನೀವು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿ. ಇಲ್ಲದೆ ಹೋದರೆ ಅಪ್ಪ ಅಮ್ಮ ಹೇಳ್ದಂಗೆ ಅರೇಂಜ್ಡ್ ಮ್ಯಾರೇಜೇ ಆಗಿಬಿಡಿ, ತಿಳ್ಕೊಳ್ಳಿ ಅಂತ. ಇದು ನನ್ನ ಎಕ್ಸ್ಪೀರಿಯನ್ಸ್. ಇದು ಅದನ್ನೇ ಹೇಳ್ತಾ ಇದ್ದಿದ್ದು ನಾನು ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಆರ್ಥಿಕ ಸಂಕಷ್ಟಗಳನ್ನು ನಾನು ಎದುರಿಸಿದ್ದು ಇದೆಯಲ್ಲ, ನಮ್ಮನೆಯವರು ಅವತ್ತೂ ತಣ್ಣನೆ ಮನುಷ್ಯ, ಇವತ್ತೂ ಕೂಡ ತಣ್ಣನೆಯ ಮನುಷ್ಯ, ಯಾವುದಕ್ಕೂ ಬರೋದಿಲ್ಲ. ಏನಾದರೂ ಆಯಿತು ಅಂತ ಹೇಳಿದ್ರೆ ಅವ್ರ ಕಡೆಯವರು ಕಷ್ಟ ಅಂತ ಬಂದರೆ ಸ್ಪಂದಿಸ್ಬಿಡ್ತಾರೆ, ನೋಡಮ್ಮ ಅಂತ ಹೇಳಿಬಿಡ್ತಾರೆ. ಅವ್ರು ಹೇಳೋ ದಾಟಿನಲ್ಲಿ ನಿರಾಕರಿಸೋಕ್ಕೂ ಕೂಡ ನನಗೆ ಆಗೋದಿಲ್ಲ. ಆ ರೀತಿ ಇದ್ದದ್ದು. ಹಾಗಾಗಿ ಅವರ ಪ್ರೀತಿ ಪ್ರೇಮ ಇತ್ಯಾದಿಗಳನ್ನು ನಾನು ಹಾಮನಾಯಕರುಗಳ ಹತ್ರ ತೊಗೊಂಡು ಹೋದೆ ನಾನು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬದುಕನ್ನು ರೂಪಿಸಿದವರು ಕಟ್ಕೊಟ್ಟವರು ಹಾಮನಾಯಕರು. ಸಾರ್ ಅವ್ರ ಸ್ಟೂಡೆಂಟ್, PhD ಸ್ಟೂಡೆಂಟು ಸೋಮಶೇಖರ ಗೌಡ್ರು. ಈ ಸೋಮಶೇಖರ ಗೌಡ್ರು ಬಂದ್ಬಿಟ್ಟು ನಾನು ಮದುವೆಯಾಗಿ ಅಂತ ಕೇಳ್ತಿದ್ದಾರೆ ಸರ್ ಅಂತ. ಒಳ್ಳೆ ಹುಡುಗ, ಮದುವೆ ಆಗ್ರಿ ಪದ್ಮಾವತಿ ಅಂದರು. ಮದುವೆನೋ ಆಗ್ತೀನಿ, ಅವ್ರು ಓದಿರೋದು ಲಿಂಗ್ವಿಸ್ಟಿಕ್ಸು, ಯಾರು ಕೆಲಸ ಕೊಡ್ತಾರೆ ಸರ್
ಅಂತ ಅವ್ರು ಸ್ವಲ್ಪ ಯೋಚಿಸ್ಬಿಟ್ಟು ಹೇಳಿದ್ರು, ರೀ ಪದ್ಮಾವತಿ ಅಂತ ಅವ್ರು ಸಾಯೋದು ದಿವಸ ಹೇಳಿದ್ದು, ಸಾಯೋದು ಕೊನೆಯಲ್ಲಿ, ಪದ್ಮಾವತಿ ನೀವು ಧೈರ್ಯವಾಗಿರಿ. ಈ ವಿಶ್ವವಿದ್ಯಾನಿಲಯದಲ್ಲಿ ಯಾವುದಾದ್ರೂ ಒಂದು ಲಿಂಗ್ವಿಸ್ಟಿಕ್ಸ್ ಪೋಸ್ಟ್ ಕಾಲ್ಫರ್ ಆಗುತ್ತೆ ಅಂತ ಹೇಳಿದ್ರೆ ಅದು ಸೋಮಶೇಖರ್ ಗೌಡ್ರಿಗೆ ಅಂತ ತಿಳ್ಕೊಂಡು ಗೋ ಹ್ಯಾಡ್ ಅಂತ ಅಂದರು. ಹಾಮಾನಾಯಕರು ಧೈರ್ಯ ಕೊಟ್ಟಿದ್ದು ಅಂತೇಳಿದ್ರೆ ಅದು ದೇವರು ಕೊಟ್ಟ ವರದ ರೀತಿಯಲ್ಲಿಯೇ. ಆದರೆ ಆಮೇಲಿಂದ ಯಾವಾಗಲೂ ಕಷ್ಟ ಇದೆಯಲ್ಲ, ತ್ಯಾಗ, ಹೊಂದಾಣಿಕೆ ಮತ್ತು ಅಲ್ಪ ತೃಪ್ತಿ ಇಲ್ಲದೆ ಹೋದರೆ ಅಂತರ್ಜಾತಿ ವಿವಾಹಗಳು ಸಕ್ಸಸ್ ಆಗೋದೇ ಇಲ್ಲ. ಸ್ಯಾಕ್ರಿಫೈಸಿಂಗ್ ನೇಚರ್ ಎಷ್ಟು ಇರಬೇಕು ಅಂತ ಹೇಳಿದ್ರೆ ನೀವು ಒಂದು ಹೊತ್ತು ಊಟ ಬಿಡೋಕ್ಕೂ ನೀವು ತಯಾರಾಗಿರಬೇಕು. ಹೊಂದಾಣಿಕೆ ಎಷ್ಟಿರಬೇಕು ಅಂತ ಹೇಳಿದ್ರೆ ಗೌಡಿಕೆ ದರ್ಬಾರು ಬೇರೆ, ಅವ್ರದ್ದೇ ಸರಿ ಅಂತಾರೆ. ಆ ಗೌಡಿಕೆ ದರ್ಬಾರುಗಳನ್ನು ನಾವು ಯಜಮಾನಿಕೆಯ ನಡವಳಿಕೆಗಳನ್ನು ಸಹಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟ. ಸಾಮಾನ್ಯವಾದಂತಹ ಮದುವೆಗಳಲ್ಲೂ ಕೂಡ ಅದೇನೆ. ಆದರೆ ಇಂಥ ಅಂತರ್ಜಾತೀಯ ಮದುವೆ ಆದಾಗ ನಿರೀಕ್ಷೆಗಳು ಕುಟುಂಬದವರಿಗೆ, ಹೊರಗಿನವರಿಗೆ, ಸಮಾಜಕ್ಕೆ ಎಲ್ಲವೂ ಕೂಡ ನಾವು ಉತ್ತರಿಸ್ಬೇಕಾಗ್ತದೆ. ನಮ್ಮನೇಲಿ ಎಲ್ಲ ನಮ್ಮ ಕುಟುಂಬದವರೆಲ್ಲರನ್ನು ಇವಳು ಹೋಗೋಗು ಮದುವೆ ಮಾಡ್ಕೊಂಡಿದ್ದಾಳೆ, ಇನ್ನು 2-3 ದಿವಸಕ್ಕೆ ಅಂದರೆ ಇನ್ನೊಂದು 3 ತಿಂಗಳು 4 ತಿಂಗಳಿಗೆ ವಾಪಸ್ ಬಂದುಬಿಡ್ತಾಳೆ, ಇವಳೆಲ್ಲದು ಸಂಸಾರ ಮಾಡೋ ಹುಡುಗಿನೇ ಇವಳು, ಅವಳ ದಾರಿ ಅಂತ ಅನ್ಕೋತಾರೆ ಅಂತಿದ್ರು. ಇದನ್ನು ಸುಳ್ಳು ಮಾಡಬೇಕು. ಒಂದು ಮಾದರಿ ದಾಂಪತ್ಯ ಅಂತ ಹೇಳಿದರೆ ಒಂದು ಮಾದರಿಯಾಗಿ ತೋರಿಸ್ಬೇಕು ಅಂತ ಹೇಳಿ ಛಲವನ್ನು ತೊಟ್ಟು ಬದುಕನ್ನು ಕಟ್ಟಿದ್ದು ನನಗೆ ಇವತ್ತಿಗೂ ನೆನಪು ಇದೆ. ಆ ಕುಟುಂಬದವರೆಲ್ಲರನ್ನೂ ಕೂಡ ಸಾಕಿದೆ. ನನ್ನ ಗಂಡ ಇನ್ನೂ ಎಲ್ಲಿ ಇದ್ರಿಗೆ ಕೂತಿದ್ದಾರೆ, ಅವ್ರು ಕೇಳಿಸ್ಕೋತಾ ಇದ್ದಾರೆ. ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಇಡೀ ಕುಟುಂಬವನ್ನು ನನ್ನ ತೆಕ್ಕೆಗಂಡೆ ಸಾಕಿದೆ, ಓದಿಸ್ದೆ, ಮದುವೆ ಮಾಡಿದೆ, ಮನೆ ಮಠ ಮಾಡಿಕೊಟ್ಟೆ, ಎಲ್ಲ ಹೋಗಿ ನಂದು ಏನೂ ಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ನಂದು ಇನ್ನೊಂದು ರೂಪ ಧರಣಿದೇವಿ, ಅದು ಈಗ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ತಾಲಿ ಇರಲಿಲ್ಲ ರೀ. ನಾನು ಹುಣಸೂರಿಗೆ ಅಪಾಯಿಂಟ್ ಆದಾಗ ಎಲ್ಲ ಸೆಟ್ವಾಳು ಜಾಸ್ತಿ ಕುಂಕುಮ ಕರೀತಾಯಿದ್ರು. ತಾಲಿ ಎಲ್ಲದೆ? ತಾಲಿನೇ ಇಲ್ಲ. ಅವ್ರು ಬಂದು ಕುಂಕುಮ పెడతాను తాలి చూపించండి. ఏం చూపించేది? అక్కడ ఉంటే ತಾನೇ చూపించేది, అక్కడ ఏం లేదు. అలాగా అప్పుడు ನಾನು ಒಂದು ತಾಲಿ ಚೈನನ್ನು ನಾನು ಕಂತಿನ ರೀತಿಯಲ್ಲಿ ನಾನು ತಗೊಂಡು ಹಾಕ್ಕೊಳ್ಬೇಕಾಗಿ ಬಂತು. ಮದುವೆನೂ ಆಯ್ತಲ್ಲ, ಮದುವೆ ಆಗೋಕ್ಕಿಂತಿದ್ರು ಮೊದಲು ನಿಮಗೆ ಅದನ್ನು ಹೇಳಬೇಕು. ಇವಾಗ ಎಲ್ಲ ಲಿವಿಂಗ್ ಟುಗೆದರು ಅಂತಾರಲ್ಲ, ಮದುವೆಯಾಗಿ 77ರಲ್ಲಿ ಆವಾಗಲೇ ನಾವು ಲಿವಿಂಗ್ ಟುಗೆದರ್ ಇದ್ದು. ನಾನು ಹೇಳಿದ್ದೆ ಸೋಮಶೇಖರ್ಗೆ, ಏನು ಅಂತ ಹೇಳಿದ್ರೆ, ನೋಡ್ರಿ ನೀವು ಒಂಥರ ಪ್ರೇತಿ, ಯಾವುದರಲ್ಲೂ ನನಗೂ ಅವರು ಜೋಡಿ ಅಲ್ಲವೇ ಇಲ್ಲ. ತಿನ್ನೋದ್ರಲ್ಲಿ, ಉಡೋದ್ರಲ್ಲಿ, ಮಾತು ಕತೆ, ಹಣ ಖರ್ಚು ಯಾವುದರಲ್ಲೂ ಇಲ್ಲ. ಆದ್ರೂ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ, ನನ್ನ ಬಿಟ್ಟು ಅವರಿರೋಕ್ಕಾಗೋದಿಲ್ಲ, ಅವ್ರು ಬಿಟ್ಟು ನನಗಿರೋಕ್ಕಾಗಿಲ್ಲ. ಇದೇನು ವೈಚಿತ್ರವೋ ನನಗಂತೂ ಗೊತ್ತಿಲ್ಲ. ಇವತ್ತವರೆಗೂ ನನಗೆ ಅರ್ಥ ಆಗದೆ ಇರುವಂತಹ ಒಂದು ದೊಡ್ಡ ವಿಚಾರ ಅಂತ ಹೇಳಿದ್ರೆ ಅದೇ ಕೂಡ. ಹಾಗಾಗಿ ಮದುವೆ ಆದ ಸಂದರ್ಭದಲ್ಲಿಯೂ ಕೂಡ ನಾವು ರಿಜಿಸ್ಟ್ರಿ ಮ್ಯಾರೇಜ್ ಆದೋ 11 ರೂಪಾಯಿ ಹೂನಾರ ಬದಲಾಯಿಸ್ಕೊಳ್ಳಿ ಅಂತಾರೆ. ಎಲ್ಲಿಂದ ತರಲಿ ಹೂನಾರ? ತಾಲಿ ಕಟ್ಟಿ ಅಂತದ್ದು. ತಾಲಿ ಎಲ್ಲಿಂದ ಕಟ್ಟಲಿ? ನಾನು ತಗೊಂಡೋಗಿಲ್ಲ, ಏನಿಲ್ಲ. ಯಾರೋ ಒಬ್ಬರು ಸ್ನೇಹಿತರು ಬಂದರು, ನಮಗೆ ಊಟವನ್ನು ಹಾಕ್ಸಿದ್ರು. ಅಷ್ಟಕ್ಕೆ ನಮ್ಮದು ಮದುವೆ ಮುಗಿದೋಯ್ತು. ಆಮೇಲಿಂದ ಹುಣಸೂರಿಗೆ ನಾನು ಹೋದಂಥ ಸಂದರ್ಭದಲ್ಲಿ ತಾಲಿ ಪ್ರಸಂಗವನ್ನು ಹೇಳಿದ್ನಲ್ಲ, ಆಮೇಲೆ ತಾಲಿ ಮಾಡಿಸ್ಕೊಂಡ್ರೆ ಮುಂದೆ ಹೆಂಗೋ ಆಯಿತು ಅಂತ ಇಟ್ಕೊಳ್ಳಿ. ನನ್ನ ಸ್ವಭಾವ ಇದೆಯಲ್ಲ, ಸ್ವಲ್ಪ ಹೇಳಿದ್ರು ಇವರು ಧರಣಿ, ನೋಡೋದಕ್ಕೆ ನಾನು ಹೊರಟು ನನ್ನನ್ನು ಸುಲಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲಿ ಗಂಡುಬೀರಿ ಅಂತ ಕರೀತಾಯಿದ್ರು ನಮ್ಮೂರಲ್ಲಿ. ಕಾಂಪೌಂಡ್ ನೆಗೆದು ಬಿಡ್ತಿದ್ದೆ ನಾನು. ಹೈ ಜಂಪ್ ಬೇರೆ, ಕಾಂಪೌಂಡ್ ನೆಗೆದು ಹೊರಟೋಗ್ಬಿಡ್ತಿದ್ದೆ ನಾನು. ಮರನ ಈಸಿಯಾಗಿ ಹತ್ತಿ ಇಳಿತಿದ್ದೆ ನಾನು. ಹಾಗಾಗ್ಬಿಟ್ಟು ಎಲ್ಲ ಹೆಸರನ್ನು ಕೊಟ್ಬಿಟ್ಟಿದ್ದೆ. ನನಗೇನು ಬೇಜಾರಿರಲಿಲ್ಲ ಬಿಡಿ, ಹೊರಟು. ಆದರೆ ಗುಣಕ್ಕೆ ಯಾವತ್ತೂ ಕೂಡ ಅವತ್ತೂ ಬೆಲೆ ಕೊಡ್ತಿದ್ದೆ, ಇವತ್ತಿಗೂ ಕೂಡ ಬೆಲೆ ಕೊಡ್ತೀನಿ. ಒಂದು ಸಿದ್ಧಾಂತ, ಜೀವನ ಸಿದ್ಧಾಂತ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಉಪಕಾರ ಮಾಡೋಕ್ಕಾಗದೆ ಹೋದ್ರೂ ಅಪಕಾರ ಅಂತೂ ಯಾರಿಗೂ ಮಾಡಬಾರ್ದು ಅನ್ನುವಂಥದ್ದು. ಮತ್ತು ತುಂಬ ಧೈರ್ಯ, ಗಟ್ಟಿಗಿತ್ತೆ. ನೀವು ಗಯ್ಯಾಳಿ ಅಂತ ಬೇಕಾದರೂ ಹೇಳ್ಕೊಳ್ರಿ, ನನಗೇನು ಬೇಜಾರಾಗೋದಿಲ್ಲ ನನಗೆ. ಯಾಕೆ ಅಂತ ಹೇಳಿದ್ರೆ,
ನನ್ನ ಮೇಲೆ ಪ್ರಭಾವ ಬೀರಿದು, ನನ್ನ ವ್ಯಕ್ತಿತ್ವವನ್ನು ರೂಪುಗೊಳ್ಳುವ ಹಿನ್ನೆಲೆಯಲ್ಲಿ ಪ್ರಭಾವ ಬೀರಿದ್ದು ಅಂತೇಳಿದ್ರೆ ಒಬ್ಬರು ಇಂದಿರಾ ಗಾಂಧಿ, ಇನ್ನೊಬ್ಬರು ಅಕ್ಕಮಹಾದೇವಿ, ಮೂರನೆಯವರು ಕುವೆಂಪು, ನನ್ನ ಸ್ಪೆಷಲ್ ಪೊಯೆಟ್ ಅವರು. ಈ ಮೂರೂ ಜನ ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸುವುದರ ಹಿನ್ನೆಲೆಯಲ್ಲಿ ನನಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳು. ನನ್ನ ಬದುಕನ್ನು ರೂಪಿಸುವಂತಹ, ಹಾಗಾಗ್ಬಿಟ್ಟು ಅವ್ರ ಸ್ವಭಾವ ಏನು ನನಗೆ ಪುರಾಣ ಹೇಳಕ್ಕೆ ಹೋಗಲ್ಲ, ನಿಮಗೆ ಗೊತ್ತಿದೆ. ನನ್ನ ಬದುಕನ್ನು ಬೆಳವಣಿಗೆ ಅಭಿವೃದ್ಧಿಯಲ್ಲಿ ನಮಗೆ ತುಂಬ ಬೆನ್ನೆಲುಬಾಗಿ ನಿಂತವರು ಅಂತ ಹೇಳಿದ್ರೆ ಜೀವನದಲ್ಲಿ ಓದ್ತಾ ಇರಬೇಕಾದ್ರೆ ಹಮನಾಯಕರು. ಆದರೆ ನಾನು ಓದುತ್ತಾ ಇರಬೇಕಾದ್ರೆ ನನ್ನ ಅಣ್ಣ ಫಸ್ಟ್ ರ್ಯಾಂಕ್ ಬಂದಿದ್ದ. ಇವತ್ತಿಗೂ ಯೂನಿವರ್ಸಿಟಿ ರೆಕಾರ್ಡ್ BScನಲ್ಲಿ ಯಾರನ್ನೂ ಮಾಡಲಿಕ್ಕೆ ಆಗಿಲ್ಲ. ಆದರೆ ನನ್ನಗೋಸ್ಕರವಾಗಿ, ನನ್ನ ತಂಗಿ ಓದಬೇಕು ಅನ್ನೋಕ್ಕೋಸ್ಕರವಾಗಿ ಅವನು ತನ್ನ ಓದನ್ನು ನಿಲ್ಲಿಸಿ ನನಗೆ MAಗೆ ಹಾಸ್ಟೆಲಲ್ಲಿ ಸೇರಿಸಿ ಅವನು ನನಗೆ ಓದಿಸ್ತಾ. ಹಾಗಾಗಿ ಈ ವೇದಿಕೆಯಲ್ಲಿ ನನ್ನ ಅಣ್ಣ ಪಂಡ್ರೀನಾಥ್ ನಾಯ್ಡು ಅಂತ ಅವನ ಹೆಸರು, ಅವನನ್ನು ನಾನು ಇವತ್ತು ನೆನಪಿಸ್ಕೊಳ್ಳೇಬೇಕು, ಇಲ್ಲರ ಕೃತಜ್ಞಳಾಗಿಬಿಡ್ತೇನೆ. ಹಾಗೆ ನನ್ನ ಗಂಡ ಇದ್ದಾರಲ್ಲ, ಇಷ್ಟೆಲ್ಲ ಇದರ ನಡುವೆಯೂ ನನ್ನ ಜೊತೆಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ, ನೀನು ಮಾಡೋದೇ ಸರಿಯಾಗಿ ನಿನ್ನ ತೀರ್ಮಾನಗಳು ಯಾವತ್ತೂ ಕೂಡ ಸರಿಯಾಗಿರ್ತದೆ ಅಂತ ಹೇಳಿ ನನ್ನನ್ನು ಜೊತೆಯಲ್ಲಿಯೇ ಹೆಜ್ಜೆ ಹಾಕಿದವರು ಸೋಮಶೇಖರ್ ಗೌಡ್ರನ್ನ ನೆನೆಸ್ಕೋಬೇಕು. ಇವತ್ತು ನಮ್ಮ ಮನೆ ಫೈನಾನ್ಸ್ ಮಿನಿಸ್ಟ್ರು ಯಾರಪ್ಪ ಅಂದರೆ ನಾನೇ. ಅವ್ರಿಗೆ ಬೇಕಾದರೂ ಕಾಸು ನನ್ನ ಹತ್ರಲ್ಲೇ ಕೇಳಬೇಕು, ಪಾಸ್ಬುಕ್ಗ ಇದು ಅಕೌಂಟ್ಸ್ ಎಲ್ಲ ನನ್ನ ಹತ್ರಲ್ಲೇ ಇರೋದು. ಯಾಕೆಂದರೆ ಸುರು ನಾನು ನೋಡಿದೆ, ಪರೋಪಕಾರಿ ಪಾಪಣ್ಣನ ಸವಾಸ ಸರಿ ಇಲ್ಲ ಅಂಥೇಳಿ ಎಲ್ಲ ಕಿತ್ಕೊಂಡು ಇಟ್ಕೊಂಡೆ. ಇಲ್ಲಿ ತುಂಬ ಜನ ಗಂಡಸರು ಇದ್ದೀರಿ, ನಿಮ್ಗೊಂದು ಗುಟ್ಟು ಹೇಳ್ತೀನಿ, ನಿಮ್ಮ ಸಂಬಳ ತೊಗೊಂಡು ನಿಮ್ಮ ಹೆಂಡ್ತಿರ ಕೈಲಿ ಕೊಡ್ರಿ, ಅವ್ರು ನಿಮಗಿನ್ನ ಚೆನ್ನಾಗಿ ಕಾಸು ಉಳಿಸ್ತಾರೆ. ಅದನ್ನು ತಿಳ್ಕೊಬಿಡ್ಬೇಕು. ಆ ಗುಟ್ಟನ್ನು ತಿಳ್ಕೊಂಡ್ರೆ ಎಲ್ಲ ಚೆನ್ನಾಗಿ ಇರ್ತದೆ ಅಂತ ಬಂದು. ಮೂರನೇದು ನಾನು ಮುಖ್ಯವಾಗಿ ಅಂತ ಹೇಳಿದ್ರೆ ಹಾಕ ರಾಜೇಗೌಡ್ರನ್ನ ನೆನೆಸ್ಕೋಬೇಕು. ಇವತ್ತು ಅವರು ನಮ್ಮೊಡನೆ ಇಲ್ಲ. ಹಾಕ ರಾಜೇಗೌಡರು ಎಷ್ಟು ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ಅಡಿಗಡಿಗೆ ಅವ್ರು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗದವರು. ನನ್ನ ಮಗ ಬಂದಾಗ, ಫಾರಿನ್ಗೆ ಹೋಗಿ ವಿದೇಶಕ್ಕೆ ಹೋಗಿ ಬಂದಾಗ, ಅವ್ರು ನನ್ನ ಮಗನಿಗೆ ಸಾಯುವ ಸಮಯ, ಅವ್ರು ನಮ್ಮ ಮಗನ ಕೂರಿಸ್ಕೊಂಡು ಹೇಳ್ತಾಯಿದ್ರು, ನೋಡಪ್ಪ, ನನ್ನ ಜೀವನದಲ್ಲಿ ತುಂಬ ಜನ ಹೆಣ್ಮಕ್ಳನ್ನು ಕಂಡಿದ್ದೇನೆ, ಆದರೆ ನಿಮ್ಮ ಅಮ್ಮನಂಥ ಹೆಣ್ಣುಮಗಳನ್ನು ನಾನು ಕಂಡಿಲ್ಲ. ಇಡೀ ಕುಟುಂಬಕ್ಕೋಸ್ಕರವಾಗಿ, ಬೆಳವಣಿಗೆಗೋಸ್ಕರ ತನ್ನ ಜೀವವನ್ನು ತೆಗೆದ್ಲಲ್ಲ, ಯಾವತ್ತೂ ಕೂಡ ನೀನು ಕನಸು ಮನಸ್ಸಿನಲ್ಲಿ ನಿಮ್ಮ ಅಮ್ಮನಿಗೆ ದ್ರೋಹವಾಗಿಬಾರ್ದು, ನೋವನ್ನು ತರಬಾರ್ದು ಕಣಪ್ಪ, ಇದು ನನ್ನ ಕೊನೆಯ ಆಸೆ ಅಂತೇಳಿ ರಾಜೇಗೌಡರು ಯಾರೋ, ನನ್ನ ಮಗನ ಯಾರೋ, ನನ್ನ ಮಗನಿಗೆ ಅವರು ಹೇಳಿದ್ರು. ಅಷ್ಟೇ ಅಲ್ಲ, ಇವತ್ತು ನಾನು ಮನೆಯಲ್ಲಿ ಇದ್ದೀನಿ, ಭವ್ಯವಾದಂತಹ ಮನೆ, ನನಗೆ ಭವ್ಯ, ನಿಮ್ಗೆ ಅಲ್ಲದೆ ಇರಬಹುದು. ಸುಮಾರು 50 ಚದರದ ಮನೆಯಲ್ಲಿ ನಾನು ಇದ್ದೇನೆ. ಅದಕ್ಕೆ ಚೆಂದ ಎತ್ತಬೇಕು. ಯಾರು 25,000 ರೂಪಾಯಿ ಕೊಡಲಿಲ್ಲ, ಏಕದಮ್ 25,000 ರೂಪಾಯಿ ಬೇಕಾಯಿತು. ರಾಜೇಗೌಡರು ಹೇಳೋದು, ನಿಮ್ಮ ಮೂತಿ ನೋಡ್ರಿ, ಯಾರು 25,000 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ಎಲ್ಲರನ್ನೂ ಕೇಳ್ಕೊಳ್ರಿ ಅಂಥೇಳಿ. ಹಾಗೆ ಚೆಂದ ಎತ್ತಿ ಸೈಟ್ ತೊಗೊಂಡೆ, ಆಮೇಲೆ ಮನೆ ಕಟ್ಟಿದ್ದು. ಈಗ ಮುಂದೆ ಎಲೆಕ್ಷನ್ನು ಒಂದು ಸ್ವಲ್ಪ ಮಹತ್ವಾಕಾಂಕ್ಷೆ, ಅದೇನು ತಪ್ಪಲ್ಲ. ವಿತಿನ್ ದ ಇದರಲ್ಲಿ ಚೌಕಟ್ಟಿನಲ್ಲಿ, ನೈತಿಕವಾದಂತಹ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಏನು ಮಾಡಿದ್ರೂ ಕೂಡ ತಪ್ಪು ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಶ್ವವಿದ್ಯಾನಿಲಯದ ಎಲೆಕ್ಷನ್ ಬಂತು. ಮೈಸೂರು ವಿಶ್ವವಿದ್ಯಾನಿಲಯದ ಎಲೆಕ್ಷನ್ನಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದು, ಇವತ್ತಿಗೂ ಇರುವಂತಹ ದಾಖಲೆ ನನ್ನ ಹೆಸರಿನಲ್ಲಿಯೇ. ಎಟ್ ಎ ಟೈಮ್ ಸೆನೆಟರ್ ಆಗಿ, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ, ಫೈನಾನ್ಸ್ ಕಮಿಟಿ ಮೆಂಬರ್ ಆಗಿ ಆಯ್ಕೆಯಾದಂತಹ ಏಕೈಕ ಹೆಣ್ಣುಮಗಳು ವಿಶ್ವವಿದ್ಯಾನಿಲಯದಲ್ಲಿ ನಾನು. ಇದು ಹೆಂಗಪ್ಪ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಎಲ್ಲರ ಪ್ರೀತಿ, ಎಲ್ಲರ ಒಡನಾಟ, ಎಲ್ಲರನ್ನೂ ನನಗೆ ಗೊತ್ತಿರೋದು ಒಂದೇ ರೀ, ಪ್ರೀತಿಸೋದು, ಪ್ರೀತಿಸಿಕೊಳ್ಳೋದು. ಇಷ್ಟ ಆಗಲಿಲ್ವ ನಿಮಗೆ, ನಾನೇ ತಣ್ಣಗೆ ಸರಿದು ಹೋಗ್ತೀನಿ, ನಾನು ಯಾವ ತೊಂದರೆನೂ ಮಾಡೋದಿಲ್ಲ. ಈ ನನ್ನ ಸ್ವಭಾವವೇ ನನ್ನನ್ನು ಉದ್ದಕ್ಕೂ ಕೂಡ ಕಾಪಾಡಿಕೊಂಡು ಬಂದಿದೆ ಅಂತ ಕಾಣಿಸುತ್ತೆ.